ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಭಾರತನ ಬಗ್ಗಿಸೋಕೆ ಶತಪ್ರಯತ್ನ ಮಾಡ್ತಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರ ಪವರ್ ಇದೀಗ ಅಮೆರಿಕದಲ್ಲೇ ಕುಗ್ತಿದೆ. ಭಾರತ ಮೇಲೆ ಮನಸೋ ಇಚ್ಛೆ ಟ್ಯಾರಿಫ್ ಹೇರಿ ಧಮಕಿ ಹಾಕ್ತಿರೋ ಟ್ರಂಪ್ಗೆ ಅಮೆರಿಕದಲ್ಲಿ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಿವೆ. ಎಲ್ಲಿವರೆಗೆ ಅಂದ್ರೆ ಅಮೆರಿಕದ ತಜ್ಞರು ಭಾರತವನ್ನೇ ಕೊಂಡಾಡೋಕೆ ಶುರು ಮಾಡಿದ್ದಾರೆ. ಅಮೆರಿಕದ ಹೆಸರಾಂತ ಅರ್ಥಶಾಸ್ತ್ರಜ್ಞ ಜೆಫ್ರಿ ಸ್ಯಾಕ್ಸ್ ಅನ್ನೋರು ಭಾರತನ ದೊಡ್ಡ ಶಕ್ತಿ ಅಂತ ಕರೆದಿದ್ದಾರೆ. ಜೊತೆಗೆ ಅಮೆರಿಕದ ವಿಚಾರದಲ್ಲಿ ಭಾರತ ಜಾಗೃತೆಯಿಂದಿರಬೇಕು ಅಂತ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಅಮೆರಿಕದ ರಾಜಕಾರಣಿಗಳಿಗೆ ಭಾರತ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಭಾರತ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಚೀನಾಗೆ ಕೌಂಟರ್ ಕೊಡ್ಬೇಕಂದ್ರೆ ಭಾರತ ಅಮೆರಿಕದ ಕ್ವಾಡ್ ಕೂಟ ಸೇರಿದ್ರೆ ಪ್ರಯೋಜನವಿಲ್ಲ. ಭಾರತ ಅಮೆರಿಕದಿಂದ ದೀರ್ಘಕಾಲದ ಸೆಕ್ಯೂರಿಟಿ ಮತ್ತು ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಪಡೆಯೋಕೆ ಆಗಲ್ಲ. ಭಾರತ ಅದ್ಭುತವಾದ ಶಕ್ತಿ, ತನ್ನದೇ ಸ್ವಂತ ನಿರ್ಧಾರ ತೆಗೆದುಕೊಳ್ಳೋ ಸಾಮರ್ಥ್ಯವಿರೋ ಅಂತಾರಾಷ್ಟ್ರೀಯವಾಗಿ ಗೌರವಿಸಲ್ಪಡೋ ದೇಶ. ಟ್ಯಾರಿಫ್ ಮೂಲಕ ಟ್ರಂಪ್ ತೆಗೆದುಕೊಳ್ತಿರೋ ಕ್ರಮಗಳು ಅಸಂವಿಧಾನಿಕ. ನಾನು ಇತ್ತೀಚೆಗಷ್ಟೇ ಭಾರತಕ್ಕೆ ಎಚ್ಚರಿಕೆ ನೀಡಿದ್ದೆ. ಅಮೆರಿಕ ಜೊತೆ ದೊಡ್ಡದಾದ ಬಲಿಷ್ಠವಾದ ವ್ಯಾಪಾರ ಪಾಲುದಾರಿಕೆಯನ್ನ ಭಾರತ ನಿರೀಕ್ಷಿಸಬಾರದು ಅಂತ ಭಾರತಕ್ಕೆ ಸಲಹೆ ನೀಡಿದ್ದಾರೆ. ಟ್ರಂಪ್ ರ ಹೊಸ ಟ್ಯಾರಿಫ್ ಜಾರಿಗೆ ಬಂದಿದ್ದೇ ತಡ. ಅಮೆರಿಕದಲ್ಲಿ ಇಂಪೋರ್ಟೆಡ್ ವಸ್ತುಗಳ ಬೆಲೆ ರಾಕೆಟ್ ಸ್ಪೀಡ್ ಅಲ್ಲಿ ಏರಿಕೆಯಾಗಿದೆ. ಅಮೆರಿಕದ ಪ್ರಸಿದ್ಧ ವಾಲ್ಮಾರ್ಟ್ ನಲ್ಲಿ ಪ್ರೈಸ್ ಟ್ಯಾಗ್ ಬದಲಾಗಿರೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ವೈರಲ್ ಆಗ್ತಿದೆ. ಇದರಲ್ಲಿ ವಸ್ತುಗಳ ಬೆಲೆ $1 ವರೆಗೂ ಏರಿಕೆಯಾಗಿರೋದು ಕಂಡುಬಂದಿದೆ. ಹೀಗೆ ಅನೇಕ ಅಮೆರಿಕನ್ನರು ಟ್ರಂಪ್ ಟ್ಯಾರಿಫ್ ನಿರ್ಧಾರದಿಂದ ಬೆಲೆ ಏರಿಕೆಯಾಗ್ತಿದೆ ಅಂತ ಆನ್ಲೈನ್ ನಲ್ಲಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಭಾರತ ಅಮೆರಿಕ ಸಂಬಂಧದಲ್ಲಿ ಬಿರುಕು ಮೂಡ್ತಿರೋ ಹೊತ್ತಲ್ಲೇ ಅಮೆರಿಕದಲ್ಲಿರೋ ಭಾರತದ ರಾಯಭಾರಿ ವಿನಯ್ ಮೋಹನ್ ಕ್ವಾದ್ರಾ ಇದೀಗ ಅಮೆರಿಕದ ಸಂಸದ. ಟ್ರಂಪ್ ಸಲಹೆಗಾರರು ಆಗಿರೋ ಲಿಂಡ್ಸೆ ಗ್ರಹಾಂ ರನ್ನ ಮೀಟ್ ಮಾಡಿದ್ದಾರೆ. ಇಂಧನ ಭದ್ರತೆ ಬಗ್ಗೆ ಭಾರತದ ದೃಷ್ಟಿಕೋನ ಹಾಗೂ ಉಭಯ ದೇಶಗಳ ನಡುವೆ ಇಂಧನ ವ್ಯಾಪಾರ ಹೆಚ್ಚಾಗ್ತಿರೋ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಅಂದಹಾಗೆ ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ಭಾರತ ತನ್ನ ಪ್ರಭಾವ ಉಪಯೋಗಿಸಿ ಟ್ರಂಪ್ಗೆ ಸಹಾಯ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಶನಿವಾರವಷ್ಟೇ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಸ್ಫೋಟಕ ಮಾಹಿತಿ ನೀಡಿದ್ರು. ಈ ದಾಳಿಲಿ ಪಾಕಿಸ್ತಾನ ತನ್ನ 6 ವಿಮಾನಗಳನ್ನ ಕಳೆದುಕೊಳ್ತು ಅಂದಿದ್ರು. ಇದೀಗ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಆಪರೇಷನ್ ಸಿಂಧೂರ್ ಹೇಗ್ ನಡೀತು ಅನ್ನೋ ಬಗ್ಗೆ ಬಿಡಿಸಿ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ವೇಳೆ ನಾವು ಒಂಥರ ಚೆಸ್ ಆಟ ಆಡಿದ್ವಿ. ಯಾಕಂದ್ರೆ ಶತ್ರುಗಳು ಯಾವ ಹೆಜ್ಜೆ ಇಡ್ತಾರೆ, ಅದಕ್ಕೆ ನಂತರ ನಾವು ಎಂಥ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋ ಬಗ್ಗೆ ನಮಗೆ ಏನೂ ಗೊತ್ತಿರಲಿಲ್ಲ. ಯಾವುದೇ ತರಹದ ಸ್ಪಷ್ಟ ಚಿತ್ರಣವಿರಲಿಲ್ಲ. ಅತ್ತ ನಾವು ಪೂರ್ಣ ಪ್ರಮಾಣದ ಯುದ್ಧವನ್ನು ಮಾಡ್ತಿರಲಿಲ್ಲ. ಆದ್ರೆ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಆಲ್ಮೋಸ್ಟ್ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಹತ್ತಿರದಲ್ಲೇ ಇದ್ವಿ ಅಂದಿದ್ದಾರೆ. ಜೊತೆಗೆ ಆಪರೇಷನ್ ಸಿಂಧೂರ್ಗೆ ಪ್ಲಾನಿಂಗ್ ಏಪ್ರಿಲ್ 23ರಂದೇ ಶುರುವಾಗಿತ್ತು. ಪಹಲ್ಗಾಮ್ ಉಗ್ರ ದಾಳಿಗೆ ರಿಯಾಕ್ಟ್ ಮಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಾಕು, ಇನ್ನು ಸುಮ್ಮನೆ ಕೂರೋಕೆ ಆಗಲ್ಲ ಅಂದಿದ್ರು. ಆಗ 3 ಪಡೆಗಳ ಮುಖ್ಯಸ್ಥರಿಗೆ ಇದಕ್ಕೆ ಏನಾದ್ರೂ ಮಾಡಲೇಬೇಕು ಅನ್ನೋದು ಸ್ಪಷ್ಟವಾಯಿತು. ನಂತರ ನಮಗೆ ಫ್ರೀ ಹ್ಯಾಂಡ್ ನೀಡಲಾಯಿತು. ಎಲ್ಲವನ್ನ ನಮ್ಮ ನಿರ್ಧಾರಕ್ಕೆ ಬಿಡಲಾಯಿತು. ಏಪ್ರಿಲ್ 25ರೊಳಗೆ ನಮ್ಮ ಸೇನೆಯ ನಾರ್ದರ್ನ್ ಕಮಾಂಡ್ ಒಟ್ಟು 9 ಉಗ್ರ ನೆಲೆಗಳ ಪೈಕಿ 7 ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿತು ಅಂತ ಹೇಳಿದ್ದಾರೆ. ಹಾಗೆ ಆಪರೇಷನ್ ಸಿಂಧೂರ್ ವೇಳೆ ನಾವೇ ಗೆದ್ದಿದ್ದು ಅಂತೇಳೋ ಪಾಕಿಸ್ತಾನಕ್ಕೂ ಇದೇ ವೇಳೆ ಉಪೇಂದ್ರ ದ್ವಿವೇದಿ ಸರಿಯಾಗಿ ಜಾಡಿಸಿದ್ದಾರೆ. ನೀವು ಪಾಕಿಸ್ತಾನಿಗಳ ಬಳಿ ಹೋಗಿ ನೀವು ಸಂಘರ್ಷದಲ್ಲಿ ನೀವು ಸೋತ್ರೋ ಗೆದ್ರೋ ಅಂತ ಕೇಳಿ. ಆಗವರು ಹೇಳ್ತಾರೆ, ನಮ್ಮ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆದ್ರು, ಸೊ ನಾವು ಗೆದ್ದಿರಲೇಬೇಕು, ಆದ್ರಿಂದಲೇ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಗಿರ್ತಾರೆ ಅಂತಾರೆ ಅಂತ ದ್ವಿವೇದಿ ಸರ್ಕ್ಯಾಸ್ಟಿಕ್ ಆಗಿ ಮಾತನಾಡಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ್ ವೇಳೆ ವಾಯುಪಡೆ ಪಾಕ್ನ 6 ಜೆಟ್ಗಳನ್ನ ಹೊಡೆದಾಕಿದೆ ಅಂತ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಹೇಳಿದ್ರು. ಇದಕ್ಕೀಗ ಪಾಕ್ ರಕ್ಷಣಾ ಮಂತ್ರಿ ಖ್ವಾಜಾ ಆಸಿಫ್ ರಿಯಾಕ್ಟ್ ಮಾಡಿದ್ದಾರೆ. ಸಂಘರ್ಷದ ಟೈಮಲ್ಲಿ ನಮ್ಮ ಯಾವುದೇ ಏರ್ಕ್ರಾಫ್ಟ್ ಅನ್ನ ಭಾರತ ಹೊಡೆದಿಲ್ಲ.
ನಮ್ಮ ಯಾವುದೇ ಏರ್ಕ್ರಾಫ್ಟ್ಗೆ ಹಾನಿ ಕೂಡ ಆಗಿಲ್ಲ. ಭಾರತದ ಏರ್ಕ್ರಾಫ್ಟ್ಗಳೇ ನಾಶವಾಗಿವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಭಾರತ ನೀಡ್ತಿರೋ ಹೇಳಿಕೆಗಳನ್ನ ನಂಬೋಕ್ಕೂ ಸಾಧ್ಯವಿಲ್ಲ. ಸಂಘರ್ಷ ನಡೆದು 3 ತಿಂಗಳಾದರೂ ಭಾರತ ಇದರ ಬಗ್ಗೆ ಏನೂ ಹೇಳಿಲ್ಲ. ಈಗ ಇಂತಹ ಹೇಳಿಕೆ ನೀಡ್ತಿದೆ. ಇವೆಲ್ಲ ಸುಳ್ಳು. ನಾವು ಸಂಘರ್ಷದಲ್ಲಿ ಏನೇನಾಗಿದೆ ಅಂತ ಆಗ್ಲೇ ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಡೀಟೇಲ್ ಆಗಿ ಟೆಕ್ನಿಕಲ್ ಬ್ರೀಫಿಂಗ್ ಮಾಡಿದ್ದೀವಿ. ಯಾವ ದೇಶ ಎಷ್ಟು ಏರ್ಕ್ರಾಫ್ಟ್ ಕಳ್ಕೊಂಡಿದೆ ಅದನ್ನ ಸ್ವತಂತ್ರವಾಗಿ ಪರಿಶೀಲನೆ ಮಾಡೋಣ, ಆಗ ಎಲ್ಲ ಗೊತ್ತಾಗುತ್ತೆ ಅಂತ ಭಾರತಕ್ಕೆ ಸವಾಲೆಸೆದಿದ್ದಾರೆ. ಇನ್ನು ಇದೇ ವೇಳೆ ಆಸಿಫ್ ಜಟ್ಟಿ ಬಿದ್ರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಹಾಗೆ ಮತ್ತೆ ಯುದ್ಧದ ಮಾತಾಡಿದ್ದಾರೆ. ಪಾಕಿಸ್ತಾನದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಏನಾದರೂ ಧಕ್ಕೆಯಾದ್ರೆ ನಾವು ಮತ್ತೆ ತೀಕ್ಷ್ಣವಾದ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ರಷ್ಯಾ ಯುಕ್ರೇನ್ ಶಾಂತಿ ಮಾತುಕತೆಗಾಗಿ ಆಗಸ್ಟ್ 15ಕ್ಕೆ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಟ್ರಂಪ್ ಭೇಟಿಯಾಗ್ತಾರೆ ಅನ್ನೋ ವಿಚಾರವಾಗಿ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ನಾವು ರಷ್ಯಾಗೆ ಬಿಟ್ಟುಕೊಡಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನಾವು ಕೂಡ ಕದನ ವಿರಾಮಕ್ಕಾಗಿ ಅಮೆರಿಕ ಜೊತೆ ಕೆಲಸ ಮಾಡ್ತೀವಿ ಅಂದಿದ್ದಾರೆ. ಅಂದಹಾಗೆ ಪುಟಿನ್ ಟ್ರಂಪ್ ನಡುವಿನ ಶಾಂತಿ ಮಾತುಕತೆ ರಷ್ಯಾಗೆ ಲಾಭ ತಂದುಕೊಡ್ಬೋದು. ರಷ್ಯಾ ವಶದಲ್ಲಿರೋ ಯುಕ್ರೇನ್ ಭೂಪ್ರದೇಶ ರಷ್ಯಾ ಕೈ ಸೇರ್ಬೋದು ಅಂತೇಳಲಾಗಿತ್ತು. ಅಲ್ಲದೆ ಟ್ರಂಪ್ ಕೂಡ ಕೆಲ ಪ್ರದೇಶಗಳು ಪರಸ್ಪರ ವಿನಿಮಯ ಆಗ್ಬೋದು ಅಂದಿದ್ರು. ಇದಕ್ಕೀಗ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಈ ರೀತಿ ಹೇಳಿದ್ದಾರೆ. ಇನ್ನು ಈ ಟ್ರಂಪ್ ಪುಟಿನ್ರ ಭೇಟಿಯಲ್ಲಿ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಕೂಡ ಭಾಗವಹಿಸಬಹುದು ಅಂತ ವರದಿಯಾಗಿದೆ. ಇತ್ತ ಯುರೋಪ್ ರಾಷ್ಟ್ರಗಳು ಕೂಡ ಈ ಮಾತುಕತೆಯಲ್ಲಿ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಭಾಗಿಯಾಗಬಹುದು ಅಂದಿವೆ. ಅತ್ತ ಟ್ರಂಪ್ ಮತ್ತು ಪುಟಿನ್ ಭೇಟಿಯನ್ನ ಭಾರತ ಸ್ವಾಗತಿಸಿದೆ. ಈ ಕುರಿತು ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಆಗಸ್ಟ್ 15ರಂದು ಅಲಸ್ಕಾದಲ್ಲಿ ನಿಗದಿಯಾಗಿರೋ ಅಮೆರಿಕ ರಷ್ಯಾ ಸಭೆಯನ್ನ ಭಾರತ ಸ್ವಾಗತಿಸುತ್ತಿದೆ. ಈ ಸಭೆ ಯುಕ್ರೇನ್ನಲ್ಲಿ ನಡೆಯುತ್ತಿರೋ ಸಂಘರ್ಷವನ್ನ ಕೊನೆಗೊಳಿಸೋ ಮತ್ತು ಶಾಂತಿಯ ಅವಕಾಶಗಳನ್ನ ತೆರೆಯೋ ಭರವಸೆ ಹೊಂದಿದೆ. ಪಿಎಂ ಮೋದಿ ಅನೇಕ ಬಾರಿ ಹೇಳಿರುವಂತೆ ಇದು ಯುದ್ಧದ ಯುಗವಲ್ಲ. ಆದ್ರಿಂದ ಇಂತಹ ಪ್ರಯತ್ನಗಳನ್ನ ಬೆಂಬಲಿಸೋಕೆ ಭಾರತ ಸಿದ್ಧವಾಗಿದೆ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಈ ಶಾಂತಿ ಮಾತುಕತೆ ಮುನ್ನವೇ ರಷ್ಯಾಧ್ಯಕ್ಷ ಪುಟಿನ್ ಬ್ರೆಜಿಲ್ ಅಧ್ಯಕ್ಷ ಲೂಲಾ ಡಾ ಸಿಲ್ವಾ ಜೊತೆ ಫೋನ್ ಕಾಲ್ನಲ್ಲಿ ಮಾತಾಡಿದ್ದಾರೆ. ಬ್ರಿಕ್ಸ್ ಕೂಟದ ಸಹಕಾರ, ರಷ್ಯಾ ಯುಕ್ರೇನ್ ಶಾಂತಿ ಮಾತುಕತೆ ಬಗ್ಗೆ ಚರ್ಚೆ ನಡೆದಿದೆ. ಸುಮಾರು 40 ನಿಮಿಷಗಳ ಕಾಲ ಈ ಮಾತುಕತೆ ನಡೆದಿದೆ ಅಂತ ಬ್ರೆಜಿಲ್ ಅಧ್ಯಕ್ಷರ ಕಚೇರಿ ತಿಳಿಸಿದೆ. ಟ್ರಂಪ್ ರನ್ನ ಮೀಟ್ ಮಾಡೋಕ್ಕೂ ಮುನ್ನ ಪುಟಿನ್ರ ಈ ಫೋನ್ ಕಾಲ್ ಸಾಕಷ್ಟು ಮಹತ್ವ ಪಡೆದುಕೊಳ್ತಿದೆ. ಇನ್ನು ಅರ್ಮೇನಿಯಾ ಅಜರ್ಬೈಜಾನ್ ನಡುವಿನ ಶಾಂತಿ ಸಂಧಾನವನ್ನ ಕೂಡ ಭಾರತ ಸ್ವಾಗತಿಸಿದೆ. ಈ ಶಾಂತಿ ಒಪ್ಪಂದ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಪ್ರಮುಖ ಸಾಧನೆ ಅಂತ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಹೇಳಿದ್ದಾರೆ. ಈ ವಿಚಾರವಾಗಿ ಅರ್ಮೇನಿಯಾ ವಿದೇಶಾಂಗ ಮಂತ್ರಿ ಅರಾರತ್ ಮಿರ್ಜೋಯಾನ್ ಜೊತೆ ಫೋನ್ ಕಾಲ್ನಲ್ಲಿ ಮಾತಾಡಿ ಅಭಿನಂದನೆ ತಿಳಿಸಿದ್ದಾರೆ. ಅಂದಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಮ್ಮುಖದಲ್ಲಿ ಈ ಶಾಂತಿ ಸಂಧಾನವಾಗಿತ್ತು. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುರ ಗಾಜಾ ವಶಪಡಿಸಿಕೊಳ್ಳೋ ಪ್ಲಾನ್ಗೆ ಇಸ್ರೇಲ್ನಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿದೆ. ಈ ಪ್ಲಾನ್ನ ವಿರೋಧಿಸಿ ಸುಮಾರು 1 ಲಕ್ಷ ಜನ ಸೇರಿ ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಗಾಜಾದಲ್ಲಿ ಯುದ್ಧ ನಿಲ್ಲಿಸಿ ಒತ್ತೆಯಾಳುಗಳನ್ನ ಬಿಡಿಸಿಕೊಂಡು ಬನ್ನಿ ಅಂತ ನೆತನ್ಯಾಹು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇಸ್ರೇಲ್ ಧ್ವಜಗಳು, ಹಮಾಸ್ ವಶದಲ್ಲಿರೋ ಒತ್ತೆಯಾಳುಗಳ ಫೋಟೋ ಹಿಡಿದು ಭಾರೀ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಎಂದಿನಂತೆ ಇಸ್ರೇಲ್ ಗಾಜಾದಲ್ಲಿ ತನ್ನ ದಾಳಿನ ಕಂಟಿನ್ಯೂ ಮಾಡಿದೆ. ಹೊಸ ದಾಳಿಯಲ್ಲಿ ಕನಿಷ್ಠ 21 ಮಂದಿ ಪ್ಯಾಲೆಸ್ಟೈನಿಯರು ಸಾವನ್ನಪ್ಪಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಇನ್ನೊಂದು ಕಡೆ ಗಾಜಾ ವಶಪಡಿಸಿಕೊಳ್ಳೋ ಇಸ್ರೇಲ್ ಪ್ಲಾನ್ ವಿರುದ್ಧ ಮುಸ್ಲಿಂ ರಾಷ್ಟ್ರಗಳು ಒಗ್ಗಟ್ಟಾಗಿ ಧ್ವನಿ ಎತ್ತಬೇಕು ಅಂತ ಟರ್ಕಿ ವಿದೇಶಾಂಗ ಮಂತ್ರಿ ಹಕನ್ ಫಿದಾನ್ ಹೇಳಿದ್ದಾರೆ. ಇಸ್ಲಾಮಿಕ್ ಸಹಕಾರ ಸಂಘಟನೆ ಇಸ್ರೇಲ್ ಪ್ಲಾನ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಥೈಲ್ಯಾಂಡ್ ಕಾಂಬೋಡಿಯಾ ಮಧ್ಯೆ ಇತ್ತೀಚೆಗಷ್ಟೇ 5 ದಿನಗಳ ಸಂಘರ್ಷ ನಡೆದು ಕದನ ವಿರಾಮ ಆಗಿರೋ ಹೊತ್ತಲ್ಲೇ ಮತ್ತೆ ಗಡಿಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ಕಾಂಬೋಡಿಯಾ ಗಡಿ ಬಳಿ ಹುದುಗಿಸಿಟ್ಟಿದ್ದ ಸುಧಾರಿತ ಸ್ಫೋಟಕ ಸ್ಫೋಟಗೊಂಡಿದೆ. ಪರಿಣಾಮ ಗಸ್ತು ತಿರುಗುತ್ತಿದ್ದ 3 ಥೈಲ್ಯಾಂಡ್ ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಾಂಬೋಡಿಯಾ ಸೇನೆ ಈ ರೀತಿ ಸ್ಫೋಟಕ ಹುದುಗಿಸಿಟ್ಟಿದೆ ಅಂತ ಥೈಲ್ಯಾಂಡ್ ಆರೋಪಿಸಿದೆ. ಆದರೆ ಈ ಆರೋಪವನ್ನ ಕಾಂಬೋಡಿಯಾ ತಳ್ಳಿ ಹಾಕಿದೆ. ಹೀಗಾಗಿ ಈ ಒಂದು ಕಾರಣದಿಂದ ಮತ್ತೆ ಸಂಘರ್ಷ ಭುಗಿಲೇಳಬಹುದು ಅನ್ನೋ ಆತಂಕ ಹೆಚ್ಚಾಗಿದೆ. ಅಂದಹಾಗೆ ಗಡಿ ವಿಚಾರವಾಗಿ ಕಳೆದ ತಿಂಗಳು ನಡೆದ 5 ದಿನಗಳ ಸಂಘರ್ಷದಲ್ಲಿ ಕನಿಷ್ಠ 43 ಜನ ಪ್ರಾಣ ಕಳ್ಕೊಂಡಿದ್ರು, ಹಲವರು ಗಾಯಗೊಂಡಿದ್ರು.
ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಬೇಟೆ ಕಂಟಿನ್ಯೂ ಆಗಿದೆ. ಇದೀಗ ಕಿಶ್ತ್ವಾರ್ ಜಿಲ್ಲೆಯ ದುಲ್ ಏರಿಯಾದಲ್ಲಿ ಭದ್ರತಾ ಪಡೆಗಳು ಮತ್ತು ಉಗ್ರರ ಮಧ್ಯೆ ಭಾರೀ ಗುಂಡಿನ ಚಕಮಕಿ ನಡೆದಿದೆ. 2-3 ಉಗ್ರರನ್ನ ಭದ್ರತಾ ಪಡೆಗಳು ಸುತ್ತುವರೆದಿವೆ ಅಂತ ಸೇನೆಯ ವೈಟ್ ನೈಟ್ ಕೋರ್ ಪಡೆ ಮಾಹಿತಿ ನೀಡಿದೆ. ಈ ಕಾರ್ಯಾಚರಣೆಯಲ್ಲಿ ಸೇನೆಯಿಂದ ಟಿಕೆಟ್ ಪಡೆದಿರೋ ಉಗ್ರರ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಿದೆ. ಸದ್ಯ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನು ಇದೇ ಜಮ್ಮು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಲ್ಲಿ ನಡೆದಿರೋ ಆಪರೇಷನ್ ಅಖಾಲ್ ಉಗ್ರ ನಿಗ್ರಹ ಕಾರ್ಯಾಚರಣೆ ಭರ್ತಿ 10ನೇ ದಿನಕ್ಕೆ ಕಾಲಿಟ್ಟಿದೆ. ಅಖಾಲ್ ಅರಣ್ಯದಲ್ಲಿ ಸೇನೆ ಉಗ್ರರ ಕ್ಯಾಂಪ್ಗಳನ್ನು ಗುರಿಯಾಗಿಸಿ ದಾಳಿಯನ್ನ ಕಂಟಿನ್ಯೂ ಮಾಡಿದೆ. ಕಳೆದ ಜೂನ್ನಲ್ಲಿ ಅಮೆರಿಕದ ಜಾರ್ಜಿಯಾದಲ್ಲಿರೋ ಮನೆಯೊಂದರ ಮೇಲೆ ಉಲ್ಕಾಶಿಲೆ ಬಂದು ಅಪ್ಪಳಿಸಿತ್ತು. ಇದರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಈ ಉಲ್ಕಾಶಿಲೆ ನಮ್ಮ ಭೂಮಿಗಿಂತಲೂ ಹಳೆಯದು. 456 ಕೋಟಿ ವರ್ಷಗಳ ಹಿಂದೆ ರಚನೆಗೊಂಡಿರೋದು ಅಂತ ಗೊತ್ತಾಗಿದೆ. ಅಲ್ಲದೆ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಇರೋ ಕ್ಷುದ್ರ ಗ್ರಹಗಳ ಪಟ್ಟಿಯಿಂದ ಬೇರ್ಪಟ್ಟು ಬಂದಿರೋದು ಅಂತ ಹೇಳಲಾಗ್ತಿದೆ. ಜಾರ್ಜಿಯಾ ಯೂನಿವರ್ಸಿಟಿಯ ಸಂಶೋಧಕರು ಈ ಮಾಹಿತಿ ನೀಡಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿರೋ ಟೈಮ್ಸ್ ಸ್ಕ್ವೇರ್ನಲ್ಲಿ ವ್ಯಕ್ತಿಯೊಬ್ಬ ಗುಂಡಿನ ದಾಳಿ ನಡೆಸಿದ್ದಾನೆ. ಪರಿಣಾಮ 3 ಗಾಯಗೊಂಡಿದ್ದಾರೆ. ಶನಿವಾರ ಈ ಘಟನೆಯಾಗಿದ್ದು, ಗುಂಡಿನ ದಾಳಿ ನಡೆಸಿರೋ ವ್ಯಕ್ತಿಯನ್ನ ನ್ಯೂಯಾರ್ಕ್ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ರಷ್ಯಾದಲ್ಲಿ ಮತ್ತೆ ಭೂಮಿ ಕಂಪಿಸಿದೆ. ರಷ್ಯಾದ ಕುರಿಲ್ ದ್ವೀಪಗಳಲ್ಲಿ 6.4 ತೀವ್ರತೆಯ ಕಂಪನ ದಾಖಲಾಗಿದೆ. ಇತ್ತೀಚೆಗೆ ರಷ್ಯಾದ ಕಮ್ಚಟ್ಕಾ ಅನ್ನೋ ದ್ವೀಪದಲ್ಲಿ 8.8 ತೀವ್ರತೆಯ ಭೂಕಂಪ ದಾಖಲಾಗಿತ್ತು. ಮತ್ತೀಗ ಅದರ ಸಮೀಪವಿರೋ ಈ ಕುರಿಲ್ ದ್ವೀಪಗಳಲ್ಲಿ ಭೂಮಿ ಕಂಪಿಸಿದ್ದು ಭಾರೀ ಆತಂಕ ಸೃಷ್ಟಿಯಾಗಿದೆ. ಅಂದಹಾಗೆ ಈ ರಷ್ಯಾದ ಕಮ್ಚಟ್ಕಾ ದ್ವೀಪದಲ್ಲಿ ಭೂಕಂಪವಾಗಿ ಪೆಸಿಫಿಕ್ ಮಹಾಸಾಗರದಲ್ಲಿ ಬೃಹತ್ ಸುನಾಮಿ ಸೃಷ್ಟಿಯಾಗಿತ್ತು. ಪೆಸಿಫಿಕ್ ತೀರದ ರಾಷ್ಟ್ರಗಳೆಲ್ಲ ಹೈ ಅಲರ್ಟ್ನಲ್ಲಿದ್ವು. ಅದರ ಬೆನ್ನಲ್ಲೇ ಬ್ಯಾಕ್ ಟು ಬ್ಯಾಕ್ ರಷ್ಯಾದ ಅದೇ ಜಾಗದ ಅಕ್ಕಪಕ್ಕದಲ್ಲೇ ಭೂಮಿ ಕಂಪಿಸುತ್ತಿದೆ. ಗ್ರೀಸ್, ಫ್ರಾನ್ಸ್, ಸ್ಪೇನ್ ಮತ್ತು ಟರ್ಕಿಯ ಕೆಲ ಭಾಗಗಳಲ್ಲಿ ಕೆಲ ದಿನಗಳಿಂದ ನಿರಂತರವಾಗಿ ಕಾಡ್ಗಿಚ್ಚು ಹರಡಿಕೊಳ್ತಿದೆ. ಫ್ರಾನ್ಸ್ನಲ್ಲಿ ಸುಮಾರು 17,000 ಹೆಕ್ಟೇರ್ ಭೂಪ್ರದೇಶ ಈಗಾಗಲೇ ಬೆಂಕಿಗಾಹುತಿಯಾಗಿದೆ. ಅಗ್ನಿಶಾಮಕ ದಳ ನಿರಂತರವಾಗಿ ಬೆಂಕಿ ನಂದಿಸೋ ಕೆಲಸದಲ್ಲಿ ತೊಡಗಿದೆ. ಇತ್ತ ಗ್ರೀಸ್ನಲ್ಲಿ ಕಾಡ್ಗಿಚ್ಚು ಹರಡ್ತಿದೆ. ಹಲವಾರು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಗ್ರೀಸ್ ಮತ್ತು ಟರ್ಕಿಯ ಕೆಲ ಪ್ರದೇಶಗಳು ಬೆಂಕಿಯ ಕೆನ್ನಾಲಿಗೆಗೆ ಬಲಿಯಾಗಿವೆ. ಈ ಅವಘಡದಿಂದ ಈಗಾಗಲೇ ಈ ಎಲ್ಲ ರಾಷ್ಟ್ರಗಳಲ್ಲಿ ಸೇರಿ ಕನಿಷ್ಠ 3 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಹಲವರು ಗಾಯಗೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.